ಮಾಡಕ್ ಓಡಾಡ್ತದ್ಲ. ಹೌದು. ಅವ್ ಬುಟ್ಟ್ಯಾ ಕುತ್ಕೊಂಡು ಏನ್ ಮಾಡಿದ್ದ? ಅವ ಸೋಮಕೊಂಡ್ರು ವಿವೇಕಿ ಅಲ್ರಿ ಅವ. ಹೆಣ್ಣು ಮಗಳ ಮೇಲೆ ಮನಸ್ಸು ಮಾಡಿದ. ಹಾ ವೇಷಾಸ್ತ್ರಿ ಹೆಣ್ಣು ಮಗಳ ಮೇಲೆ ಮನಸ್ಸು ಮಾಡಿದ. ಹಾ ಮನಿಗೆ ಬಂದ ಹೇಳತಾನ. ಹಾ ಏನ್ ಹೇಳ್ತಾನೆ ಶಾಂತಿಗೆ. ಹಾ ಏನ್ ಹೇಳ್ತಾನೆ ನಾವ್ ಹೋಗಿ ಬರೋ ಹೊತ್ನ್ಯಾಗ ಹಿಂಗ್ ಹೆಣ್ಣು ಮಗಳನ್ನ ನಾ ನೋಡೇನಿ. ಹಾ ಆಕಿ ನನಗ ಬೇಕ, ಇವತ್ತು ತಂದು ಕೊಡಬೇಕು ನನಗ. ಇವತ್ತ ನೀ ಆಕಿನ ತಂದು ಕೊಡ್ಬೇಕಂತ ಹ್ಯಾಂತಿಗೆ ಹೇಳತಾನ. ನೀವು ಊಟ ನೀರ ಬಿಟ್ಟು ನೀವ್ಯಾಂತ ಗಂಡಸ್ರ ಹ್ಯಾಂತಿ ಕೈಲಿ ಇನ್ನೊಂದ್ ಹೆಂಗಸನ ಬೇಡ್ತೀರಿ ಅಂದ್ರ ನೀವ್ ಎಂತ ಗಂಡಸ್ರ ಅಂತ. ನಮ್ಮ ಅವ್ವಗಳ ಸಲುವಾಗಿ ಯಾರ್ಯಾರೋ ಏನೇನೋ ಆಗ್ಯಾರ. ನನ್ನ ಗಂಡ ಬೇಡ ಅನ್ನಂದ ಬಳಕ ನಾ ಗಂಡ ಹೇಳಿದಂಗ ಕೇಳಬೇಕ. ಹೌದ್ರಲ್ಲ ಅಂದಾಕಿ ಮನಿಗ್ ಹೋದ್ಲು. ಹಾ ತಮ್ಮ ಹೋಗಿ ನೋಡ್ಕೊಂಡ್ಲು. ಹಾ ಹೋಗಿ ಕೆಸಿಂದ ಒಂದ್ ದಿವಸ ಹೋಗಿ ಮನಿ ಅಂಗಳ ಕಸ ಹೊಡೆದಳು. ಹಾ ಹೊಡೆದಾಡಲ್ಲ ವೇಷಿ ಮನಿ ಮುಂದ ನೀರ್ ಹೊಡೆದ್ಲು, ರಂಗೋಲಿ ಹಾಕಿದ್ಲು. ಮತ್ತೆ 2ನೇ ದಿವಸ ಬಂದಳು. ಇದು ಸುಳ್ಳಲ್ಲ. ಮತ್ತೆ ಸ್ಕಂದ ಪುರಾಣ ಭಾಗ 5 ಐತ್ ಮತ್ತದ. ಹೌದಿಲ್ಲ? ಇಲ್ಲ ಮತ್ತೆ 2ನೇ ದಿವಸ ಹೋದ್ಲ. ಪುರಾಣ ಹೆಸರು ಹೇಳ್ತು ಮತ್ತೆ 2ನೇ ದಿವಸ ಹೋದ್ಲು. ಮತ್ತ ಮನಿ ಅಂಗಳ ಕಸ ಹೊಡೆದ್ಲು, ನೀರ್ ಹೊಡೆದ್ಲು, ರಂಗೋಲಿ ಹಾಕಿದ್ಲ ಗಂಡನ ಸಲುವಾಗಿ. ಹೌದು. ನೀರ್ ಹೊಡೆದ್ಲು, ರಂಗೋಲಿ ಹಾಕಿದ್ಲು. ಆಕಿ ಹೆಣ್ಮಗಳು ವಿಚಾರ ಮಾಡ್ತಾಳ. ಹಾ ಏನ್ ಮಾಡ್ತಾಳೆ? ನಾನು ಕೆಟ್ಟ ಹೆಣ್ಮಗಳ. ಹೌದು. ನಾ ವೇಷಸ್ತ್ರೀ ಹೆಣ್ಮಗಳ. ಹೌದು. ಹೌದಿಲ್ಲ? ಹಾ ನನ್ನಂತ ಪಾಪಿಷ್ಟಿ ಮನಿ ಅಂಗಳ ಕಸ ಪತಿವರ್ತ ಹೆಣ್ಣು ಮಗಳ ಕಸ ಹೊಡೆದ ರಂಗೋಲಿ ಹಾಕಕತ್ತಾಳ. ಹೌದ್ರಲ್ಲ. ಇವತ್ತ ನಾ ಬೆಳತನ ಕುತ್ತ ಕಾವಲಕಾದ ನೋಡ್ಬೇಕಂತ ಹೇಳಿಕ ವಿಚಾರ ಮಾಡಿದ್ಲು. ಆ ಹೆಣ್ಣ ಮಗಳ ತಲೆಯಾಗ ವಿಚಾರ ಬತ್ರ. ಹೆಣ್ಣು ಮಗಳ ತಲೆಯಾಗ ವಿಚಾರ ಬತ್ತ. ಹೌದ್ರಲ್ಲ. ಈಕಿ ಹೆಣ್ಣು ಮಗಳ ಬಂದಕಿನ ಕಸ ಹೊಡೆಯೋದು, ರಂಗೋಲಿ ಹಾಕೋದು ಮಾಡಕ್ ಹತ್ಲು. ಹಾ ಯಾರು ಸೈರಾದೇವಿ ಹಾ ಕಸ ಹೊಡ್ಯಾಕತ್ಲು, ರಂಗೋಲಿ ಹಾಕಕತ್ಲು. ಪಟ್ನ ಆಕಿ ವೇಷಾಸ್ತ್ರಿ ಹೆಣ್ಮಗಳ ಬಂದಕಿನ ಪಟ್ನ ಕಾಲ್ ಹಿಡ್ಕೊಂಡ್ಲು. ಹೌದ್ರಲ್ಲ. ತಾಯಿ ನಿನಗ ಅಂತದ್ ಏನ ಕಷ್ಟ ಬಂದತಿ? ಹಾ ನಿನಗ ಏನ್ ಬೇಕಾಗೈತಿ ಹೇಳ ನನಗ. ನನ್ನ ಮನೆ ಮುಂದೆ ಕಸ ಹೊಡೆದೆ ನನ್ನ ಮನಿ ಅಂಗಳ ಕಸ ಹೊಡೆದ ರಂಗೋಲಿ ಹಾಕಕತ್ತಿದೆ ಅಂದ್ರ ನಿನಗ ಏನ್ ಬೇಕಾಗೈತಿ? ನಿನಗ ಅಂತ ಕಷ್ಟ ಏನ್ ಬಂದೈತಿ ಅಂತ ಕೇಳಿದ್ಲ. ಪಾಪಿಷ್ಟ ಮನೆ ಮುಂದೆ ನೀ ಯಾಕಿದನ ಕೆಲಸ ಮಾಡ್ತಿ? ಆ ಹೆಣ್ಣು ಮಗಳು ಹೇಳಿದಾಗಿ ಕೇಳ್ತಾಳು. ಹಾ ಏನ್ ಹೇಳ್ತಾಳೆ? ನನ್ನ ಗಂಡ ನಿನ್ನ ನೋಡ್ಯಾನು, ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾನ. ಹಾ ನನ್ನ ಮನಿಗೆ ನೀ ಎಷ್ಟೊತ್ತಿದ್ರು ಇವತ್ತ ಬರ್ಬೇಕಂತ ಹೇಳ್ತಾಳ ಆಕಿ. ಹೌದ್ರಲ್ಲ. ಅವಾಗ ಆಕಿ ವೇಷಸ್ತ್ರೀ ಹೆಣ್ಣು ಮಗಳು ಹೇಳ್ತಾಳು. ಹಾ ಏನ್ ಹೇಳ್ತಾಳೆ? ಇವತ್ತ ನನ್ನ ಮನಿಗೆ ದೊಡ್ಡ ದೊಡ್ಡ ರಾಜ್ಯರ ಬರವ್ರದಾರು, ಹಾ ನನಗ ಬರಕಾಗಂಗಿಲ್ಲ. ಹೌದ್ರಲ್ಲ. ನಿನ್ನ ಗಂಡನ ತಗೊಂಡು ಇಲ್ಲಿಗೆ ಬಾ ಅಂತ ಹೇಳ್ತಾಳ ಆಕಿ. ಹಾ ಆ ಹೆಣ್ಣು ಮಗಳ ಹೌದ್ರಲ್ಲ. ನಿನ್ನ ಗಂಡನ ತಗೊಂಡು ಇಲ್ಲಿಗೆ ಬಾ ಅಂತ ಹೇಳ್ತಾನೋ. ಅವಾಗ ಮನಿಗೆ ಬರ್ತಾಳೆ ಈಕಿ ಸೈರಾದೇವಿ. ಹೌದು. ಮನಿಗೆ ಬಂದ ಕೇಸಿಂದ ಗಂಡ ನೋಡ್ತಿರ್ತೈತಿ. ಅದ ಪಿಕ್ಕಿ ಪಿಕ್ಕಿ ಬಾಯಿ ಬಿಟ್ಟು ಗೊತ್ತು. ಹೇಳ್ತೇನ ಕರ್ಕೊಂಡು ಬಂದ್ಲೋ ಏನ ಬಿಟ್ಟು ಬಂದ್ಲೋ, ಕರ್ಕೊಂಡು ಬಂದೋ ಬಿಟ್ಟು ಬಂದ್ಲೋ ಅಂತ ಕೇಳ್ತಾನು, ನೋಡ್ತಿರ್ತಾನು. ಹೌದ್ರಲ್ಲ. ಅವಾಗ ಹೇಳ್ರಿ ಅಂದಳಾಕಿ. ಹೋಗುನು ಹೇಳ್ರಿ ಅಂದ. ಅವಾಗ ಎದ್ದು ನಿಲ್ಲಾಕ ಬರುವಾತ. ಎದ್ದು ನಿಂದಿರ್ತಾನ, ಕಳ್ಸ್ಕೊಂಡು ತೆಳಗ ಬೀಳ್ತಾನ. ಎದ್ದು ನಿಂದಿರ್ತಾನ, ಕಳ್ಸ್ಕೊಂಡು ತೆಳಗ ಬೀಳ್ತಾನ. ಹೌದ್ರಲ್ಲ. ಇನ್ ಹಿಂಗಾದ್ರೆ ಕೆಲಸ ಆಗಂಗಿಲ್ಲ, ಅಲ್ಲಿ ಮಾತು ಕೊಟ್ಟ ಬಂದಿನಿ ಕರ್ಕೊಂಡು ಬರ್ತಾನತ್ತ ಅತ್ ಹೇಳಿ ಕೇಸಿಂದ ಗಂಡನ ಹೆಗಲ ಮೇಲೆ ಕುಣಿಸ್ಕೊಂಡು ಹೋದ್ಲು. ವೇಷಿ ಮನಿ ತಕ ವೇಷಿ ಮನಿಸ್ತಾನ. ಹೌದ್ರಲ್ಲ. ಅಮಾಸಿ ಕಾತ್ಲಿತ್ತು. ಅಮಾಸಿ ಕಾತ್ಲಿತ್ತು. ಮಾಂಡವ ಋಷಿ ಎಷ್ಟೋ ವರ್ಷ ತಪಸ್ಸ ಕೂತಿದ್ದ. ಹಾದಿ ಒಳಗ. ನಡು ದಾರ್ಯಾಗ ತಪಸ್ಸ ಕೂತಿದ್ದ ಅಮಾಸಿ ಕತ್ತಲ ಒಳಗ. ಇವನ ಮಾಂಡ ಕಾಲ ಅವನ ಮುಂಡಿಗಿತ್ತಾಕಿತ್ತ ತಮ್ಮ. ಮುಂದೆ ಏನಾಗ್ತೀವ? ಇವನ ಮಾಂಡ ಕಾಲ ಅವನ ಮುಂಡಿಗಿತ್ತಾಕಿತ್ತು. ಎಲೆ ಬ್ರೇಷ್ಠ, ಎಷ್ಟೋ ವರ್ಷ ನಾ ತಪಸ್ಸ ಕೂತಿದ್ನಿ. ನಿನ್ನ ಪಾಪಿಷ್ಟ ಕಾಲ, ನಿನ್ನ ಮಾಂಡ ಕಾಲ ನನ್ನ ಮುಂಡಿಗೆ ಬಿಡದ ತಾಕೈತಿ ಅಂದ್ರ ಇವತ್ತ ನನ್ನ ತಪಸ್ಸ ಭಂಗ ಆಯ್ತು. ಹೌದು. ಸೂರ್ಯ ಉದಯ ಆಗೋಟಿಗೆ ನಿನಗ ಸಾವು ಬರ್ಲಿ ತಿಳಿಕರಂದ ಶ್ರಾಪ ಕೊಟ್ಟ. ಯಾರ? ಮಾಂಡವ ಋಷಿ. ಮಾಂಡವ ಋಷಿ. ಮಾಂಡವ ಋಷಿ ಅವ ಒಬ್ಬ ಗಂಡಸ. ಸೂರ್ಯ ದೇವತಾರ ಅವ ಒಬ್ಬ ಗಂಡಸ. ಈ ಮಾಂಡ ಕಾಲ ಬಿಟ್ಕೊಂಡ್ ಕೂತಾನ ಅವ ಒಬ್ಬ ಗಂಡಸ. ಅವ್ರವ್ರಿಗೆ ಹೈತ್ ನೋಡ್ರಿ ಇಲ್ಲಿ ಶ್ರಾಪ ಕೊಟ್ಟ ಬಿಡು. ಸೂರ್ಯ ಉದಯ ಆಗೋಟಿಗೆ ನಿನಗ ಸಾವು ಬರ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟ. ಸೇಹರಾದೇವಿ, ಸೂರ್ಯ ಉದಯ ಆದ್ರ ನನ್ನ ಗಂಡನ ಸಾವು ಆಕ್ಕತಿ. ಸತ್ತ ಹೊಕ್ಕನು ನನ್ನ ಮುತ್ತೊತ್ತನ ಹೋಗ್ತೈತಿ, ನನ್ನ ಸೌಭಾಗ್ಯ ಹೋಗ್ತೈತಿ. ಗಂಡನ ಸಲುವಾಗಿ ಗಂಡ ಬೇಕಂತ ಹೇಳಿ ಸೂರ್ಯದೇವಗ ಆಣಿ ಹಾಕಿ 3 ದಿನ ತರಿಬಿ ಬಂದ್ ಮಾಡಿಬಿಟ್ಲು. ಅವಾಗ ಎಲ್ಲಿ ಹೋಗಿದ್ರ ನಿಮ್ಮ ಗಂಡ ದೇವ್ರೆಲ್ಲ? ರೋಡ್ ಮೇಲೆ ಅಡ್ಡಾಡು ನಾಯಿ ತರಬ್ರು ಒಂದ ಆಕತಿ. ಸೂರ್ಯದೇವನ ತರಬೇಕಿರ. ಹೌದಿಲ್ಲ? ನಿಮಗ್ ಯಾರಿಗೂ ನೀಗೆ ನಮ್ಮ ಅವು ಮಾಡಿದ ಕೆಲಸ ನಿಮಗ್ ಯಾರಿಗೂ ಆಗಿಲ್ಲ. ಸೂರ್ಯದೇವನ ತರಬ್ಯಾಳ. ಕತ್ಲ ಗಡಗಳ ಬಿದ್ದು ಬಿಡಿತು. ಹೌದು. ಕತ್ಲ ಗಡಗಳ ಬಿದ್ದು ಬಿಡಿತು. ದನ ಕರ ಹಕ್ಕಿ ಪಕ್ಷಿ ಚಮಾಡ್ಸಕತ್ತು. ಸೂರ್ಯ ಉದಯ ಆಗವಲ್ಲ. ಕತ್ತಲ ಗಡಗಳ ಬೆತ್ತು. ಇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ದೊಡ್ಡವ್ರತ್ ಹೇಳ್ತಾರ. ಹಣೆಣಿ ಬಡ್ಕೊಳಕೈತ್ರ. ಅಲ್ಲೋಲ ಕಲ್ಲೋಲ ಆಗಕ್ ಐತ. ಕತ್ಲ ಗಡಗಳ ಬಿದ್ದ. ಹೌದಲ್ಲ.
ಹೌದಿಲ್ಲ ಹಾ ಆ ಟೈಮ್ದಾಗ ಅದನ್ನ ಸೂರ್ಯನ ತರಿಬಿದಕ್ಕೆ ನಮ್ಮ ಹೆಣ್ಣು ಮಗಳ ಎಲ್ಲರೂ ಸಲುವಾಗಿ? ಕೂಡಿ ಎಲ್ಲಿ ಹೋದ್ರ ಸೃಷ್ಟಿ ಮಾಡಿರ್ತಕ್ಕ ಪರಮಾತ್ಮ ಅಂತ ಹೋದ್ರ ಇವ್ರು ಛತ್ತೀಸ್ಗಢ ದೇವತೆಗಳೆಲ್ಲ ಕೂಡಿ ಎಲ್ಲರೂ ಹೋದ್ರೂ ಆಗಲಿಲ್ಲ. ಅವಾಗ ಬಂದ್ರ ನನ್ನ ಸೇರದೇವಿ ಹತ್ರ ಯಾಕ ತಾಯಿ ಅಂತ ಕೇಳಿದ್ರು. ಹಾ ಯಾಕ ತಾಯಿ ನಿನಗೆ ಅಂತದೇನು ಬೇಕಾಗೈತಿ, ಯಾಕೆ ಇದನ್ನ ಸೂರ್ಯನ ದೇವನ ತರಿಬೇಕಿದಿ, ನಿನಗೇನು ಬೇಕಾಗೈತಿ ಹೇಳಂದ್ರು. ಹೌದಲ್ಲ ಏನು ಬೇಕಾಗೈತಿ ಹೇಳು, ಮೊದಲು ಹಾಕಿದ ನೀವು ವಾಪಸ್ ತಕೋ ಅಂದ್ರು. ಹಾ ಆಕೆ ಹೇಳ್ತಾಳ, ನನ್ನ ಗಂಡನ ಮೈ ಅಂತ ಮೈಯೆಲ್ಲ ಕುಷ್ಠರೋಗ ಹತ್ತೈತಿ, ಹೌದು ನನ್ನ ಗಂಡ ಚಲೋ ಆಗಬೇಕ, ಹಾ ನನ್ನ ಸೌಭಾಗ್ಯ ಉಳಿಬೇಕ ಉಳಿಬೇಕಲ್ಲ ಅಂದ್ರ ನನ್ನ ಹಾಕಿದ ನೀವು ವಾಪಸ್ ತಕೋತ್ ನಂದ್ಲು. ಹಾ ಹೌದಿಲ್ಲ? ಹೌದ್ರಲ್ಲ ಅವಾಗ ಅವ್ರ ಆಕೆ ಹೇಳ್ದಂಗ ಅವ್ರಿಗೆ ಕೇಳ್ಯಾರ. ಹಾ ಹೆಣ್ಣು ಮಗಳ ಹೇಳಿದಂಗ ನಿಮ್ಮ ಗಂಡ ದೇವ್ರ ಕೇಳ್ಯಾರ. ಕೇಳ್ಯಾರ ಕೇಳಿ ಕೆಸಿಂದ ಆಣಿ ವಾಪಸ್ ತಕೊಂಡಾಗ ಹಾ ಆಕೆ ಆಣಿ ವಾಪಸ್ ತಕೊಂಡ್ಲ. ಅಲ್ಲಿ ಸೂರ್ಯ ಉದಿ ಅದ, ಆಕಿ ಗಂಡನ ಕುಷ್ಠರೋಗೆಲ್ಲ ಬಿಟ್ಟು ಹೋಗಿತ್ತು. ಹಾ ಹಿಂದಿನ ರಾಜವಾಡೆ ಎಲ್ಲ ಬಂದಿತ್ತು, ಎಲ್ಲ ಹಾಳಾದದ್ದೆಲ್ಲ ವಾಪಸ್ ಬತ್ತು. ಹೌದು ಈಗ ಸದ್ದ ನೋಡು, ಹಾ ಸೂರ್ಯಾಗ ಚಂದ್ರಗ ಗಿರಾನ್ ಹಿಡಿತೈತ್ರಿ, ಸೂರ್ಯಾಗ ಚಂದ್ರಗ ಗಿರಾನ್ ಹಿಡಿತೈತಿ. ಇವ್ರು ಹಡ್ದನೆತ್ ಹೇಳ್ತಾರ ಗಂಡ ಮಕ್ಕಳ, ಸೃಷ್ಟಿ ಮಾಡ್ಯಾರ ಅಂತ ಹೇಳ್ತಾರ. ಇವ್ರು ನಾವು ಹಡ್ದದೀವ್, ನಾವು ಮಕ್ಕಳ ಹುಡ್ಸಿದೀವಿ ಅಂತ ಹೇಳಾಕತ್ಯಾರ. ಮತ್ತ ಅವ್ರಿಗೆ ಯಾಕೆ ಗ್ರಾಣ ಹಿಡಿತೈತಿ, ಅಮಾಸಿಗೆ ಹುಣಿವಿಗೆ ಗಿರಾನ ಹಿಡಿಬೇಕಾದ್ರ ಯಾಕೆ ಹಿಡಿತೈತಿ, ಇಲ್ಲಿ ನಮ್ಮ ಮಾನು ಲೋಕದ ಹೆಣ್ಣು ಮಕ್ಕಳ ಪಾಲಿಸ್ತಾರ. ಹೊಟ್ಟೆಲೆ ಇದ್ದ ಹೆಣ್ಣು ಮಕ್ಕಳ ನಿಮ್ಮ ಗಂಡ ಮಕ್ಕಳು ಪಾಲಿಸ್ತಾರ. ಎಂತವ್ರ? ಸಾಧುರ, ಸಂತರ, ಸದ್ದ ಪುರುಷರ, ಇಂಥವ್ರ ನೀರಾಗ ಕುತ್ತಿ ಕೆರೆದ ತಪಸ್ಸ ಮಾಡ್ತಾರ. ಗಿರಾನ ಬಿಡುತ್ತನ, ಹಾ ಗ್ರಹಣ. ಹಾ ಹೌದಿಲ್ಲೋ? ಇಲ್ಲಿ ನಮ್ಮ ಮಾನು ಲೋಕದ ಹೆಣ್ಣು ಮಕ್ಕಳು, ಹೊಟ್ಟೆಲೆ ಇದ್ದ ಹೆಣ್ಣು ಮಕ್ಕಳ ಪಾಲಿಸಬೇಕ. ಯಾಕೆ ಪಾಲಿಸ್ಬೇಕ? ಬೇಕಲ್ಲ ಪಾಲಿಸ್ಲಿಕ್ಕಂದ್ರ ಕೈ ಹರಕ, ಮೂಗ್ ಹರಕ, ಸೊಂಡ್ ಹರಕ, ಡುಬ್ ವಂಕ ವಾಂಕ ವಾಸಿ ಹುಟ್ಟತಾವತ್ ಹೇಳಿಕೆರಂದ ಇಲ್ಲಿ ಹೆಣ್ಣು ಮಕ್ಕಳು ಪಾಲಿಸ್ತಾರ. ಮತ್ ನೀವ್ ಯಾಕೆ ಪಾಲಿಸ್ತೀರಿ, ಹೌದಿಲ್ಲ ಕಕ್ಕ? ಹೆಣ್ಣು ಮಕ್ಕಳು ಪಾಲಿಸ್ತಾರ. ಆ ಸೂರ್ಯಾಗ ಇಲ್ಲಿ ಹೊಟ್ಲೆ ಇದ್ದ ಹೆಣ್ಮಗಳಿಗೆ ಏನು ಸಂಬಂಧ ಐತಿ? ಆ ಸೂರ್ಯಾಗ ಈ ಹೊಟ್ಲೆ ಇದ್ದ ಹೆಣ್ಮಗಳಿಗೆ ಏನು ಸಂಬಂಧ ಐತಿ? ಆಕೆ ಯಾಕೆ ಪಾಲಿಸ್ಬೇಕ? ಹಾ ನಿಮ್ಮ ಗಂಡ ಮಕ್ಕಳು ಹಡ್ದಾರತ್ ಹೇಳ್ತೀರಿ, ಹೊಟ್ಲೆ ಅದಾರತ್ ಹೇಳ್ತೀರಿ, ಅವ್ರು ಯಾಕೆ ಪಾಲಿಸಂಗಿಲ್ಲ? ಹೌದು ಹೌದು ಮಕ್ಕಳ ಕುಂಟ ಕುಂಟ ಕುರುಡ ಹಿಂಗೆಲ್ಲ ಅಂಗವಿಕಲರಾಗಿ ಹುಟ್ಟತಾರತ್ತೇಳಿ ನಾವು ಪಾಲಿಸ್ತೀವಿ. ಹಾ ಹೌದಲ್ರಿ? ಮತ್ ಜಪಮಣಿ ಎಣಸವ್ರ ನಾವಂದ್ರ ನಾವಲ್ಲ, ನಾವ್ ಎದ್ರ ಸಲುವಾಗಿ ಪಾಲಿಸ್ತೀವೋ, ನಮಗ್ ಏನ್ ಆಕತಿ ಅಂತ ಹೇಳಿಕ್ರ ನಾವು ಪಾಲಿಸಂಗಿಲ್ಲ. ಹೊಟ್ಟಿ ಒಳಗ ಕೂಸ್ ಇರ್ತೈತಿ, ಆತ್ರಿ ಆ ಕೂಸಿನ ಸಲುವಾಗಿ ಆಕಿ ಹೆಣ್ಣು ಮಗಳ ಪಾಲಿಸ್ತಾಳ. ನೀವ್ ಯಾವ್ದ್ರ ಸಲುವಾಗಿ ಪಾಲಿಸ್ತೀರಿ? ಹಾ ಗಂಡಸರ ಗಂಡ ಮಕ್ಳು ನೀವ್ ಯಾಕೆ ಪಾಲಿಸ್ತೀರಿ? ಹೌದ್. ಸೂರ್ಯಗ್ರಹಣದಾಗ ಹೋಗಿ ಮೂಗ್ ಹಿಡ್ಕೊಂಡು ನೀರಾಗ ಕೂತಿರ್ತೀರಿ, ಹಾ ನೀವ್ ಯಾಕೆ ಹೋಗ್ಕೊಂಡಿರ್ತೀರಿ? ಕೇಳ್ತಾರಲ್ಲ ದೊಡ್ಡವ್ರದಾರ, ಶಾನ್ಯಾರದಾರ ಗುರುಗಳ. ನಾವೇನ್ ಕೇಳಿದ್ದೀವು? ಹಾ ಗಂಡ ಬೇಕಾಗಿ ಎಷ್ಟೋ ಮಂದಿ ಗಂಡಗಳು ಬದುಕಿಸಿಕೊಂಡದ ಇವತ್ತು ನಾವ್ ಹೇಳಿದ್ವು. ಗಂಡುಗಳು ಬೇಕಂತ ಹೇಳಿಕ್ರ ಅಂತ ಹೇಳ್ತಾರ ಅವ್ರು. ಅವ ಯಾವ ಮಗ ಏನ್ 10 ವರ್ಷ ತೀರ್ಕೊಂಡಿದ್ದ ತಾಯ ಮಗನ ಬದುಕಿಸಿಕೊಳ್ಳ ತಾಯಿ ಬದುಕಿಸಿಕೊಟ್ಟದೇನ ಹೆಣ್ಮಗನ ಬದುಕಿಸಿಕೊಟ್ಟರು ಗಂಡ ಮಗನ ಬದುಕಿಸಿಕೊಟ್ಟರು. ಹೌದ್ಲಾ? ಗುರುಗಳು ಶಾನ್ಯಾರದಾರ ಹೇಳ್ತಾರ. ಮತ್ತ ತಮ್ಮ ಹೌದಲ್ಲ? ಇವ್ರ ಬ್ರಹ್ಮ ದೇವ್ರಂದ ಬಾಳ್ ಹೇಳಾಕತ್ಯಾರ. ಅದನ್ನ ಅವ್ರನ್ನ ನೀವು ಕೇಳ್ರಿ. ನಾವ್ ಹೆಂಗ್ ಹೇಳಿ ನೋಡ್ರಿ ಅದನ್ನ ನಾವ್ ಮೊದಲ ಹೇಳಿದೀವ. ಅಲ್ಲ 2ನೇ ಪಾಳ್ಯದಾಗ ನಮ್ಮ ಅವ್ವ ಹೇಳ್ಯಾಳ, ನಿಜವಾದ ಹೆಣ್ಣು ಪ್ರಕೃತ ದೇವಿ ಅಂತೇಳಿ ಪುರಾಣದಾಗ ಬರೆದಿಟ್ಟಾರ. ನಿಜವಾದ ಗಂಡತ್ ಯಾರಿಗೆ ಬರೆದಿಟ್ಟಾರ, ಯಾರ ಹೆಸರಲ್ಲೇ ಬರೆದಿಟ್ಟಾರ? ಅಲ್ಲಿ ಕೇಳಿ. ಇವ್ರ ಗಂಡಸರೊಳಗೆ ನಿಜವಾದ ಗಂಡತ್ ಯಾರಿಗೆ ಅಂದಾರ? ತಮ್ಮ ಇನ್ನೊಂದು ವಿಷಯ, ಹಾ ಬ್ರಹ್ಮ ದೇವ್ರು ಎಲ್ಲರಿಗೂ ಯಾರ್ಯಾರಿಗೂ ಆಶೀರ್ವಾದ ಮಾಡಿದತ್ತ. ಹಾ ಹೌದಿಲ್ಲ? ಸತ್ಯವಾನ ಸಾವಿತ್ರಿಗೆ ಆಶೀರ್ವಾದ ಮಾಡಿದತ್ತ. ಹಾ ಬ್ರಹ್ಮ ದೇವ್ರ ಆಶೀರ್ವಾದ ಮಾಡಿದತ್ತ. ಹಾ ಹೌದಿಲ್ಲ? ಹೌದ್ರಿ. ಆಕಿ ಯಮನ ಸುಮಂಗಲಿ ಭವಾತ್ ಆಶೀರ್ವಾದ ಮಾಡಿರತ್ತ. ಯಮನ ಬೆನ್ನತ್ತಿ ಹೋಗಿಲ್ಲತ್ತಾಕಿ, ಅಲ್ಲಿದಲ್ಲೇ ಆಶೀರ್ವಾದ ಮಾಡ್ಯಾನತ್ತ. ಹೇಳ್ತಾರ ಗುರುಗಳು, ಅಲ್ಲಿದಲ್ಲೇ ಆಶೀರ್ವಾದ ಮಾಡ್ಯಾನು. ಯಾರು ಹೋಗಿಲ್ಲ, ಸತ್ತತಿ, ನೀ ಯಾಕೆ ಹೋಗಿದ್ದ? ಹೋಗೋ ಕಾಲಕ್ಕೆ ಯಮದೇವನ 10 ಹೆಜ್ಜೆ ಮುಂದೆ ಬಿಟ್ಟಿಲ್ಲ ಆಕಿ ಸಾವಿತ್ರಿ ದೇವಿ. ಅಲ್ಲೇ ಅವನ ತರಿವಿ, ಅವನ ಕಡೆಯಿಂದ ಜಮಾ ಪಡಿಸಾಳ. ಅಲ್ಲೇ ಸಾವಿತ್ರಿ ದೇವಿ ಯಾರು ಬ್ರಹ್ಮ ಇಲ್ಲ, ಯಾರು ಇಲ್ಲ. ತಮ್ಮ ನಾವು ಬಂದಾಗಿಂದ ನನ್ನ ತಾಯಿ ಪೂಜೆ ಎಷ್ಟು ಟೈಮ್ ಆಯ್ತು? ಒಂದ್ ದಿವ್ಸಕ್ಕೆ 3 ಟೈಮ್ ಆಕತ್ರಿ. ಹೌದಿಲ್ಲ? ಹಗಲತ್ತ ಇಲ್ಲಿ 400 ಲೆಕ್ಕ. ಹಗಲತ್ತ ಎಷ್ಟು ಸರಿ ಪೂಜೆ ಆಗತಾಳು, ರಾತ್ರಿ ಎಷ್ಟು ಸರಿ ಪೂಜೆ ಆಗತಾಳ. ಈಗ ಸದ್ದ ಪ್ರತ್ಯಕ್ಷವಾಗಿ ಕಣ್ಣರೇ ಎಲ್ಲರೂ ಕಂಡೇರಿ. ಹಾ ಹಾ ಇವ್ರು ಬ್ರಹ್ಮ ದೇವ್ರಂದ ವರ್ಷದಾಗ ಎಷ್ಟು ಸರಿ ಪೂಜೆ ಆಗತಾನ? ದಿವ್ಸಕ್ಕೆ ಹಾಕನೋ, ಏನೋ ತಿಂಗಳಿಗೊಮ್ಮೆ ಹಾಕನೋ, ವರ್ಷಿಗೆ ಹಾಕ ಏನೋ 6 ತಿಂಗಳಿಗೊಮ್ಮೆ ಹಾಕನೋ, ನಾನು ವರ್ಷಿಗೆ ಹಾಕ ಯಾವಾಗ ಹಾಕನ? ಹಾ ಹಾ ವರ್ಷಕ್ಕೊಮ್ಮೆ.
ಗುರುಗಳ ನಾವ್ ಹೇಳಿದ್ದೆಲ್ಲ ಸುಳ್ಳು ಆಗಾಕತೈತ್ರಿ ಇಲ್ಲಿ. ಗುರುಗಳ ನಾವ್ ಹೇಳಿದ್ದೆಲ್ಲ ಸುಳ್ಳು ಆಗಾಕತೈತ್ರಿ ಇಲ್ಲಿ. ಕ್ಷಣಕ್ಕೈತಂದ್ರ ನಮ್ಮ ದೇವಿಗಳು ಆಗುದಿಲ್ಲ. ಜಗತ್ತು ತುಂಬಾ ಹೆಂಗ ಪೂಜೆ ಆಕೈತಿ ಆ ಬ್ರಹ್ಮದೇವ್ರ ಪೂಜೆ ಎಲ್ಲಿ ಆಕತಿ, ಬ್ರಹ್ಮದೇವ್ರ ಗುಡಿಗಳು ಎಲ್ಲಿದಾವ? ಯಾಕ್ರಿ ಹಿರಿಯರ? ಎಲ್ಲಾ ದೇವ್ರ ಗುಡಿಗಳದಾವ, ಬ್ರಹ್ಮದೇವ್ರ ಗುಡಿ ಎಲ್ಲೈತಿ? ಜಗತ್ತು ತುಂಬಾ ಅವನ ಪೂಜೆ ಯಾರು ಮಾಡ್ತಾರೋ? ಕಾಕಾಣಿ ಆಟ ಮನುಷ್ಯನಾಗ ಮಾಡ್ತಿರ್ಬೋದು, ಛತ್ತೀಸ್ಗಢ ದೇವತೆಗಳು ನೆನಿಬೋದು. ಪ್ರಶ್ನೆ ಅದಲ್ಲ, ಪೂಜೆ ಎಲ್ಲಿ ಹಾಕ ನಾವು ಯಾವಾಗ ಟೈಮ್ದಾಗ ಹಾಕೋಣ? ಬ್ರಹ್ಮದೇವ್ರ ಹೌದಲ್ರಿ? ಚಾಸಮ ಕಾಕ ಹೇಳ್ತೀರಿ ಎಲ್ಲಿ ಅದು ಗುಡಿ ಅವನು ಬೇಕ್ರಲ್ಲ. ಈಗ ನಮ್ಮ ಒಂದು ಕೊರವಂಜವನ ಗುಡಿ ಹಂಗತಿ, ಬ್ರಹ್ಮದೇವ್ರ ಗುಡಿ ಎಲ್ಲೈತಿ? ನೀವು ನೋಡಿರನ್ ಕಾಕ ಎಲ್ಲಾರ? ವರ್ಷಕ್ಕೊಮ್ಮೆ ಪೂಜೆ ಆಗಬೇಕು, ವರ್ಷಕ್ಕೊಮ್ಮೆ ಜಳಕ ಆಗ್ಬೇಕಂತ ಯಾರ ಶ್ರಾಪ ಆಗೈತೆ ಅವಾಗ? ಹೇಳ್ರ ಇಂತ ಊರಾಗ ಐತಂತ ಹೇಳಿ ಅದೇನತ್ತೆ? ಮಾತ್ರ ಅದಕ್ಕೆ ಕೇಳ್ತಾರ. ಮತ್ತ ಅವಂದ್ ಯಾರು ಪೂಜೆ ಮಾಡ್ರು, ಎಲ್ಲಿ ಮಾಡ್ರು, ಅವ್ನ ಗುಡಿ ಎಲ್ಲಿ ಕಟ್ಟ್ಯಾರ? ನೋಡಿಲ್ಲ ಅಂದ್ರೆ ದಿನ ಕಾರಣ ಏನದ? ಬ್ರಹ್ಮದೇವ್ರ ಪೂಜೆ ಹಾಕಂಗಿಲ್ಲ, ಬ್ರಹ್ಮದೇವ್ರ ಗುಡಿಗಳು ಹಾಕಿಲ್ಲ. ಮತ್ತ ಹಿರಿಗುಡದ ಎಲ್ಲ ಮಗ ಹೋಗ್ಯಾರ. ಜಗತ್ತ ಸೃಷ್ಟಿ ಮಾಡಿದವ ಅವ. ತಮ್ಮ ಹಿರಿಗುಡದ ಎಲ್ಲ ಮಗ ಹೋಗ್ಯಾರ. ಹೋಗ್ತಾರ ಅವ್ರ ಮತ್ತೆ ಈಗ ಜಮ್ದಾಗ ನೀ ಒಟ್ಟ ಬ್ಯಾಡ. ಎಲ್ಲಾ ಮಂದಿ ಹೊಂಟ. ನಾನು ಹಂಗ ಭಾವಾಗಿ ತಿರುಗ್ತನು ಗುಡ್ಡ ಗುಡಾರದಾಗ ತಪ್ಪಲ ಹಣ್ಣ ಹಂಪಲ ಹರ್ಕೊಂಡು ತಿಂದು ಬದಕವ. ನೀ ನನ್ನ ಮದುವೆ ಆಗಬೇಡ ಆಕಿಗೆ ಹೇಳಿದ್ದ. ಆದ್ರೂ ಆಕಿ ಮನಸರ ಪ್ರೀತಿ ಮಾಡಿ ಕೆಸಿಂದ ಅವನ ಮದುವೆ ಆಗ್ಯಾಳ. ಮದುವೆ ಆದದ್ದು ತಪ್ಪನ? ತಪ್ಪಲ್ಲ, ತಪ್ಪಲ್ಲ. ಹಾ ಪರಮಾತ್ಮ ಬೇಕಂತ ಹೇಳಿಕೆರಂದ ಹಿಂದ ಆಕಿಯು ಸತಿದೇವಿ ಮದುವೆ ಆಗಿಲ್ಲ. ಹಾ ಹೆಣ್ಮಕ್ಳ ಬೆನ್ ಹತ್ತಾರತ ಇವ್ರು ಉದ್ದಾರ ಆಗ್ಯಾರ. ಇಲ್ಲಾದ್ರೆ ಇವ್ರು ಭಾವಗಳಾಗಿ ತಿರುಗ್ತಾರ. ಇವ್ರು ಹಂಗ ಹೆಣ್ಮಕ್ಳ ಮೇಟಿಗೆ ಹಚ್ಚಾರ ಇವ್ರನ್ನ ಮದುವೆ ಆಗಿ. ಹೆಚ್ಚು ವರ್ಷ ಬೇಕತ್ತೆ ಮಾಡ್ಯಾನ. ಗಪ್ಪ ಇವ್ರದೇನೋ ಬಾಳ ಕಾಣಕತೈತಿ. ಹಾಡವ್ರನ್ನು ಅತ್ತಾಟಿ ಸರಿಸಿಡನು, ಅವ್ರನ್ನ ಸರಿಸಿಡನು. ಅವ್ರ ಮದುವೆ ಮಾಡ್ಕೊಂಡಾರ ನಿಮ್ಮನ್ನ ಉದ್ಧಾರ ಮಾಡೋ ಸಲುವಾಗಿ. ಹಂಗ ಬಿಟ್ಟಿದ್ರ ಹೋಗಿದ್ರಿ ನೀವು, ಭಾವಗಳು ಹತ್ತಿದ್ರ ನಿಮಗ. ಹಂಗ ಅನಸಬಾರ್ದ ಅಂತ ಹೇಳಿ ಕರೆದ ಮದುವೆ ಆಗ್ಯಾರ. ಅವ್ರ ಮದುವೆ ಆಗಿ ಅವ್ರಿಗೇನು ಶಿಕ್ಷೆ ಕೊಟ್ರಿ ನೀವ? ಹುಣ್ಣ ಹುರ್ಕ ಹತ್ಲಿ ಪಾಪ ಹತ್ಲಿ ಅತ್ ಹೇಳಿ ಕೇಸಿಂದ ಶ್ರಾಪ ಕೊಟ್ರಿ. ಮದುವೆ ಹೆಣ್ರಿಗೆ ಇಂಥ ಶ್ರಾಪ ಕೊಡದ ನಿಮ್ಮದ? ನಿಮ್ಮ ಧರ್ಮನ ಗಣಸರದ? ನಿಮ್ಮ ಗಣಸರ ಧರ್ಮ ಇದ? ಎಲ್ಲಮ್ಮ ದೇವಿಗೆ ಜಮ್ದಾಗ ನೀ ಶ್ರಾಪ ಕೊಟ್ಟ. ಮೈ ಅಂತ ಮೈಯೆಲ್ಲ ಕುಷ್ಠ ರೋಗ ಹತ್ತಿ ಬಸಿಲ್ಲ ಅಂತ ಹೇಳಿ ಗಣಸರ ಧರ್ಮ ಇದ? ಎಲ್ಲಿ ಕೆಡಿಸಿರಿ? ಅದಕ್ಕಾಗಿ ಜಗತ್ತದೊಳಗೆ ಅವನ ಹೆಸರನ್ನ ಉಳ್ದಿಲ್ಲ. ಅಕ್ಕಿದ ಹೆಂಗ ಹೆಸರು ಉಳಿತ? ಎಲ್ಲಮ್ಮದ ಹೆಂಗ ಹೆಸರು ಉಳಿತ? ಅವ್ನ ನಿಮ್ಮ ಅಪ್ಪ ಪವಾಡ ಪುರುಷ ಇದ್ಲ, ಅವನ್ದ್ಯಾಕೆ ಉಳಿಲಿಲ್ಲ? ಅವನ ಗುಡಿ ಎಲ್ಲೈತಿ ಸದಾ ಅವನ ಜಾತ್ರೆ ಯಾವಾಗ ಮಾಡ್ತಾರ? ನೀನ ಹೇಳುದು ಜಮದಗ್ನಿ ಜಾತ್ರೆ ನೀವೇ ಅಂತ ಹೋಗ್ತೀರಿ. ಗಪ್ಪ ಅದ್ರ ನೀನ ಹೇಳುದ. ನೀ ಚಸ್ಮಾವಲ್ಲ ನೀ ಕೇಳಾಕತ್ತಿದೆ ಅಂದ್ರೆ ನೀನ ಹೇಳುದು. ಅದ ನನಗ್ ಗೊತ್ತಿಲ್ಲ. ಆದ ನನಗ ಗೊತ್ತಿಲ್ಲ. ಅಲ್ರಿ ನಾವ್ ಹೆಣ್ಣು ಮಕ್ಕಳ ನಮ್ಮ ಅವ್ವನ ಬೆಳೆಸಕ ಬಂದಿವಿ. ನಾವು ಹೆಣ್ಮಕ್ಳೆಲ್ಲ ನಿಮ್ಮಲ್ಲಿ ಇಲ್ಲಲ್ಲ? ಅದರಿ ನೀವ್ ಯಾಕೆ ದುಡ್ಕೊಳಂಗಿಲ್ಲ? ಹಾ ಅದಕ್ಕ ನೀವು ಹಿಂದ್ ಕೂತಾರಿ. ಆಕಿ ತಾಯಿ ಪೂಜೆ ಆಗತ್ತಲ್ಲಿ. ಅದಕ್ಕ ಆಕಿದ ಜಗತ್ತದೊಳಗ ಸುತ್ತಿ ಸಾರ್ತತಿ. ನಿಂದ ಯಾಕೆ ಬೆಳಕಿಗೆ ಬಂದಿಲ್ಲ? ನೀವು ಅಲ್ಲೇ ಹಿಂದ ನಿಂದ ಬರಂಗಿಲ್ಲ. ಅಲ್ಲಿ ಮೊದಲು ಆದ್ಬಿಡ ನಮ್ಮ ಅವ್ನ ತಕ ಹೋಗ್ಬೇಕ. ಅದಕ್ಕ ನಿಂದ ವರ್ಷಕ್ಕೊಮ್ಮೆ ತೊಳಿತಾರ. ನಿಂದ ಶ್ರೀಶೈಲಕ್ಕೆ ಹೋಗ್ಬೇಕಾರ ಮೊದಲು ಪಾತಾಳ ಗಂಗ್ಯಾಗ ಜಳಕ ಮಾಡಿ ಮಲ್ಲಿಕಾರ್ಜುನ ಭೇಟಿ ಆಗ್ಬೇಕ್ರಿ. ಇಲ್ಲೇ ಇಬ್ಬರಿಗೆ ಸಂಘ ಯಪ್ಪ ಹೋಗ್ಬೇಕಾರ ಕೃಷ್ಣನಿಂದ ದಾಟಿ ಹೋಗ್ಬೇಕ. ನೀವು ಬ್ಯಾಡ ಅಂತ ಕೂತಾವ್ರ.